ಸರ್ ಇನ್ನೊಂದು ಪ್ರಶ್ನೆ, ನಿಮ್ಮ ಸೆಟ್ಟಿಗೆ ದಸರಾ ಸರ್ ವಿಸಿಟ್ ಮಾಡಿದ್ರು, ಅವ್ರಿಗೆ ಸಿನಿಮಾ ತೋರಿಸೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಸರ್? ನೀವು ಹೇಳಿದ್ರೆ ಸಿನಿಮಾ ಬಗ್ಗೆ? ಇಲ್ಲ ಸರ್, ಸದ್ಯಕ್ಕೆ ಅವ್ರ ಪಾಪ ಅವ್ರಿಗೆ ಇನ್ನೂ ಬೆನ್ನೋವು ಕಾಲಿಂದು ಆಪರೇಷನ್ ಆಗಬೇಕು ಆ ಇದರಲ್ಲಿದ್ದಾರೆ. ಫಸ್ಟ್ ಅವರು ಚೇತರಿಸ್ಕೊಂಡ್ಲಿ ಸರ್, ಚೇತರಿಸ್ಕೊಂಡು ನಾರ್ಮಲ್ ಆಗಲಿ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಎಲ್ಲರಿಗಿಂತ ಹೆಚ್ಚಾಗಿ ಆರೋಗ್ಯ ಎಲ್ಲ ಸರಿ ಹೋಗಿ ಇದಾಗಿ ಸರ್. ಎಲ್ಲಿದ್ರು ಅವ್ರು ನಮ್ಗೆ ಒಳ್ಳೇದೇ ಬಯಸ್ತಾರೆ, ಖುಷಿ ಪಡ್ತಾರೆ. ಯಾಕಂದರೆ ಬಿಫೋರೇನೆ ಅವ್ರು ತುಂಬ ಖುಷಿ ಪಡ್ತಿದ್ರು, ಚೆನ್ನಾಗಾಗಲಿ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತಲೇ ಹೇಳ್ತಾ ಇದ್ರು. ಸೊ ಆ ಪ್ರಯತ್ನ ಏನು ಮಾಡಲಿಲ್ಲ ಸರ್ ನಾವು. ನವನೀತ್ ಸರ್, ಸೊ ಕಾಮೆಂಟ್ಸ್ ಬಂದಂತಹ ಪ್ರಶ್ನೆ ಇದು, ನವನೀತ್ ಸರ್ ಬರೀ ಹಾರರ್ ಸಿನಿಮಾನೇ ಮಾಡೋದಾ ಅಂತ. ಏನಕ್ಕಂದ್ರೆ ಲಾಸ್ಟ್ 2 ಸಿನಿಮಾಗಳು ಹಾರರ್, ಈಗ ನೆಕ್ಸ್ಟ್ ಅನೌನ್ಸ್ ಮಾಡಿರೋದು ಸಹ ಇನ್ನು 2 ಸಹ ಹಾರರ್, ಅಂದ್ರೆ ಕರ್ವಾಟು ಸುಮಂತಟ್ಟು. ಸೊ ಅವ್ರು ಅದಕ್ಕೆ ಫಿಕ್ಸ್ ಆಗ್ತಿದಾರ, ಏನಕ್ಕೆ ಈ ಒಂದು ಲೈನ್ ನ ಒಂದೇ ಲೈನ್ ಹೋಗ್ತಾ ಇದಾರೆ ಅಂತ? ಸರ್, ನನಗೆ ಮುಂಚೆ ಅಂದ್ರೆ ಚುಮಂತರ್ ಮಾಡೋಕ್ಕಿಂತ ಮುಂಚೆ ನಾನು ಬೇರೆ ಜಾನರ್ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದೆ. ಬಟ್ ಶರಣ್ ಸರ್ ಈ ತರ ಒಂದು ಹಾರರ್ ಕಥೆ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಕಥೆ ರೆಡಿ ಇತ್ತು. ಶರಣ್ ಸರ್ಗೆ ಹೆಂಗ್ ಬೇಕು ನಾವು ಡೆವಲಪ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಒಂದು ಹಾರರ್ ಸಿನಿಮಾ ತುಂಬಾ ಬರೋದು ಕಮ್ಮಿ. ಸೊ ಈ ಥ್ರಿಲ್ಲರ್ ಜಾನರ್ ಟ್ವಿಸ್ಟ್ ಟರ್ನ್ಸ್ ಇಟ್ಕೊಂಡಿರೋದು ಸಿನಿಮಾ ಬರೋದು ಕಮ್ಮಿ ಅಂತ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ನಾನು 4 ಹಾರರ್ ಸಿನಿಮಾ ಮಾಡಿದ್ರೆ ಒಂದು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿದ್ದೀನಿ ಸರ್. 4 ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಸಿನಿಮಾ ಮಾಡ್ತೀನಿ. ಅಂದ್ರೆ ನನ್ನ ಬೇರೆ ಜಾನರ್ಸ್ಗಳ ಕಥೆಗಳು ತುಂಬಾ ಇದೆ ನನ್ನ ಹತ್ರ. ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇವಾಗ ಆಫ್ಟರ್ ಚುಮಂತರ್ ಸಕ್ಸಸ್ ನನಗೆ ಜನ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ, ಆ ಕಾರಣಕ್ಕೆ ಹಾರರ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ನನ್ನ ಮೋಸ್ಟ್ ಪ್ರಿಫರೆನ್ಸ್ ಹಾರರೇ ಇರುತ್ತೆ, ಯಾಕಂದ್ರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಮತ್ತೊಂದು ಪ್ರಶ್ನೆ, ಗುರುಕಿರಣ್ ಸರ್ ನ ಒಂದು ಸೀನ್ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಫಸ್ಟ್ ಹಾಫ್ ಅಲ್ಲಿ ಒಂದು ಸೀನ್ ತೋರಿಸ್ತೀರಾ, ರಾಜ ಅಂತ ಬೇರೆ ಅಂತ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ, ಅಂದ್ರೆ ಗುರುಕಿರಣ್ ಸರ್ ನ ಯೂಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ ಲೆವೆಲ್ ಥ್ರಿಲ್ಲಿಂಗ್ ಇರೋದಾ ಅನ್ನೋ. ಯಾವ್ದ್ರಲ್ಲಿ ಸರ್? ಸ್ಟಾರ್ಟಿಂಗ್ ಫಸ್ಟ್ ಅಂದ್ರೆ ರಾಜದ್ದು ಒಂದು ತೋರಿಸ್ತೀರಾ, ಅಲ್ಲಿ ಬೇರೆ ರಾಜನ್ ತೋರಿಸ್ತೀರಾ. ಹೌದು. ಬಟ್ ಎಂಡ್ ಅಲ್ಲಿ ಇದನ್ನ ಕನ್ವೆ ಮಾಡ್ತೀರಲ್ಲ, ಅದು ಅರ್ಥ ಆಗಿಲ್ಲ ಅಂತ. ಅರ್ಥ ಆಯ್ತು ಅಂತಂದ್ರೆ ಏನಂತಂದ್ರೆ, ಅದು ನಾವು ಶರಣ್ ಸರ್ ಈ ಫ್ಲಾಶ್ ಬ್ಯಾಕ್ ಹೋಗಕ್ಕಿಂತ ಮುಂಚೆ ಶರಣ್ ಸರ್ ಕ್ಲೋಸ್ ಅಪ್ ಇಂದ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ತೀವಿ. ಅದು ಶರಣ್ ಸರ್ ಇಮ್ಯಾಜಿನೇಷನ್. ಫಸ್ಟ್ ನಾವು ತೋರಿಸುವಂಥದ್ದು ಶರಣ್ ಸರ್ ಇಮ್ಯಾಜಿನೇಷನ್, ಅದಾದ್ಮೇಲೆ ರಿಯಾಲಿಟಿ ಬೇರೆ ಇರುತ್ತೆ. ಬಟ್ ಸಿನಿಮಾ ನೋಡದೇ ಇರೋರಿಗೆ ಇನ್ನೂ ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಅದು ಸಿನಿಮಾ ನೋಡಿದಾಗೆ ಅದು ಕನ್ವೆ ಆಗುತ್ತೆ, ರಿಯಾಲಿಟಿ. ಅದು ಕೆಲವೊಂದು ಅಷ್ಟೇ ಫಸ್ಟ್ ಹಾಫ್ನ ಏನು ನೋಡ್ತೀವಿ ಅದೆಲ್ಲ ಟೋಟಲ್ ಶರಣ್ ಸರ್ ಇಮ್ಯಾಜಿನೇಷನ್. ಸೊ ಅವ್ರು ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಬೇಕಾದ್ರೆ ಅವ್ರ ಇಮ್ಯಾಜಿನೇಷನ್ ಯಾರನ್ನ ಬೇಕಾದ್ರೂ ಕಲ್ಪನೆ ಮಾಡ್ಕೊಬೋದಲ್ಲ. ಸೊ ಆ ಒಂದು ಆ್ಯಕ್ಚುಲಿ ಎಲ್ಲರೂ ಬಿಫೋರ್ ಏನೇ US ರಿಲೀಸ್ ಮಾಡ್ತಾ ಇದೀವಿ, ದುಬೈ ಇವೆಲ್ಲ ಹಾಕೊಂತಾರೆ. ಬಟ್ ನನ್ನ ಸಿನಿಮಾದ ಬೇಡ ಅಂತ ಹೇಳಿದ್ರೆ, ಹಿಂದೆ ನಾವು ಸಿನಿಮಾ ಮಾಡಿದಾಗ ತುಂಬ ಚೆನ್ನಾಗಿ ಓಪನಿಂಗ್ ಇಲ್ಲಿ ಬಂತು. ಬಟ್ ಅಲ್ಲಿ ಬರಲ್ಲ, ಯಾಕಂದರೆ ಜನಕ್ಕೆ ಈಗೇನಾಗಿದೆ, ಒಳ್ಳೆ ರಿಪೋರ್ಟ್ ಎಲ್ಲ ಬಂದ ಮೇಲೆ ಅವರು ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ಬಂದರು ರಿಪೋರ್ಟು ಇದೆಲ್ಲ ನೋಡಿ USA ಇಂದ ಅವರೇ ಕಾಲ್ ಮಾಡಿದ್ರು, ಯಾರೋ ಒಬ್ಬರು ಕಾಲ್ ಮಾಡಿ, ಸರ್ ನಾವು ರಿಲೀಸ್ ಮಾಡ್ಬೇಕು ಸಿನಿಮಾ, ದಯವಿಟ್ಟು ಮಾಡಿಕೊಡಿ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ, ನಮಗೆ ರಿಲೀಸ್ ಮಾಡಬೇಕು ಅಂತ ಇದೀವಿ ಅಂತ. ಸೊ ರಾಜು ಬಣ್ಕರ್ ಅಂತ ಅನ್ಸುತ್ತೆ, ಅವರು ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾರೆ, ತುಂಬ ದೊಡ್ಡ ಮಟ್ಟದಲ್ಲಿ ಇದಾಗ್ತದೆ. ಸೊ ಅವ್ರು ಇವತ್ತಿಂದ ಶೋಸ್ ಮೇ ಬಿ ನಾಳೆ 1-2 ಶೋಸ್ ಒಂದು ಮಾಡ್ತಾರೆ. ಅಲ್ಲಿ ನಾವು ಲೋಕಲ್ಗೆ ರೆಸ್ಪಾನ್ಸ್ ಎಲ್ಲ ತಗೊಂಡು ಕಂಟಿನ್ಯೂ ಶೋಗಳು ಪ್ಲಾನ್ ಮಾಡ್ತಾ ಇದ್ದಾರೆ. USA ಕಂಪ್ಲೀಟ್ ಅವರೇ ಮಾಡ್ತಾ ಇದ್ದಾರೆ. ಮತ್ತು UK, ಕೆನಡಾ, ಆಸ್ಟ್ರೇಲಿಯಾ, ದೆನ್ ಅಪಾರ್ಟ್ ಫ್ರಮ್ USA ಬಿಟ್ಟು ಎಲ್ಲನೂ ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದೂ ಅಷ್ಟೇ ಅವರೇ ಫೋನ್ ಮಾಡಿ, ಹಿಂದೆ UA ಮಾಡಿದ್ರಂತೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದ್ರು ಅದರ್ ಲ್ಯಾಂಗ್ವೇಜಸ್ ಎಲ್ಲ. ಅವರೇ ಫೋನ್ ಮಾಡಿ, ಸರ್ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ ನಾವೇ ಹಾಕ್ಕೊತೀವಿ, ಬರೋ ಪ್ರಾಫಿಟಲ್ಲೂ ಅಷ್ಟೇ ನೀವೇನು ಬೇಕಾದ್ರೂ ಕೊಡಿ ಸರ್, ನಮ್ಮದು ಫಿಕ್ಸ್ಡ್ ಇರುತ್ತೆ, ಅದು ಬೇಡ, ಯಾಕಂದ್ರೆ ಈ ಸಿನಿಮಾ ಅಷ್ಟು ರೀಚ್ ಆಗಿದೆ, ನಾವು ಎಲ್ಲರೂ ನೋಡಬೇಕು ಅಂತ ಇದ್ದಾರೆ ಅಂತ. ಆಫ್ಟರ್ ಕಾಂತಾರ ತುಂಬ ಚೆನ್ನಾಗಿ ಹೋಗಿತ್ತಂತೆ. ಇದು ಆ ಒಂದು ರೇಂಜಲ್ಲಿ ಕೇಳ್ತಿದ್ದಾರೆ, ಸರ್ ನಾವು ನೋಡಬೇಕು ದಯವಿಟ್ಟು ಮಾಡಿಕೊಡಿ ಅಂತ. ಸೊ ಅಲ್ಲಿಗೂ ಸೆನ್ಸಾರ್ ಆಗ್ತಾಯಿದೆ, ಲಂಡನ್, UK ಮತ್ತು ನ್ಯೂಜಿಲೆಂಡು, ಆಸ್ಟ್ರೇಲಿಯಾಗೆ ಸೆನ್ಸಾರ್ ಆಗಬೇಕು, USA ಸೆನ್ಸಾರ್ ಆಗೋ ನೆಸಿಟಿ ಇಲ್ಲ. ಸೊ ಇವತ್ತು ಸೆನ್ಸಾರ್ ಆಗ್ತಾ ಇದೆ, ನೆಕ್ಸ್ಟ್ ವೀಕಿಂದ ಎಲ್ಲ ಕಡೆನೂ ಅಲ್ಲೂ ಆಗ್ತಾ ಇದೆ. ಅಂದರೆ ಅವ್ರಿಗೆ ಕೇಳಿ ಸಿನಿಮಾ ಹಾಕ್ಸ್ಕೊತಾ ಇದ್ದಾರೆ. ಡಬ್ಬಿಂಗು ತೆಲುಗು ಕೇಳಿದ್ದಾರೆ ಮಂಜು, ಬಟ್ ಇನ್ನೂ ಅದೇನು ಮಾತುಕತೆ ಹೇಳಿದ್ರೆ ಆಲ್ಮೋಸ್ಟ್ 2 ವೀಕ್ಸ್ ಆಯಿತು. ಮೇ ಬಿ ಡೌಟ್, ಅಂದರೆ OTT-ನಲ್ಲಿ ಡಬ್ ಮಾಡಿ ಅದು ಎಲ್ಲ ಕಡೆ ನೋಡ್ತೀವಿ, ಅದೊಂದು ದೊಡ್ಡ ಮಟ್ಟದಲ್ಲಿ OTT ಪ್ಲಾನ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಒಂದು ತೆಲುಗು ಮಾತುಕತೆ ನಡೀತಾ ಇದೆ. ಸೊ ಅವ್ರೇನಾದರೂ ಆದರೆ ಮೇ ಬಿ 31st ರಿಲೀಸ್ ಮಾಡೋಣ ಅಂತ ನಡೀತಾ ಇದೆ, ತೆಲುಗು ಮಾತುಕತೆ ನಡೀತಾ ಇದೆ.
ಕರೆಕ್ಟ್. ಮೊದಲಿಂದನೂ ನಮಗೆ ಆ ಥರದ್ದೊಂದು ಪ್ಲ್ಯಾನ್ಸ್ ಇಟ್ಕೊಂಡು ಬಂದಿದ್ದೀವಿ. ಇವಾಗ ಫಸ್ಟ್ ವೀಕು ಇಲ್ಲಿ ಕವರ್ ಮಾಡಿ, ನಾನು ಆ್ಯಕ್ಚುಲಿ ಮೊನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಐನಾಕ್ಸ್ ಸೆಂಟರ್ ಅಂತ ಅನ್ನುವಂಥ ಒಂದು ಸೆಂಟರು, ಮತ್ತು ಗಾಯತ್ರಿ ಥಿಯೇಟರ್ ನನಗೆ ಭಾಳ ಫೇವ್ರೇಟ್ ಥಿಯೇಟರ್ ಅದು. ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ 50 ದಿವಸ 75 ದಿವಸ 100 ದಿವಸಗಳನ್ನು ಕಂಡಂಥ ಒಂದು ಚಿತ್ರಮಂದಿರ ಅದು. ಅದೇನೋ ಅದು ಬರೀ ನಮಗೆ ಥಿಯೇಟರ್ ಆಗಿ ಉಳಿದಿಲ್ಲ, ಅದೊಂದು ಎಮೋಷನ್ ಅದು. ಆ ಥಿಯೇಟ್ರಿಗೆ ಹೋಗುವಂಥದ್ದು. ಥಿಯೇಟ್ರ್ ಮುಂದೆ ಅಂದರೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮುಂದೆ ಹೋಗಿ ನಿಂತಾಗ ಎಷ್ಟು ಆ ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳನ್ನ ನೋಡ್ಬಿಟ್ಟು ಎಂಥ ಒಂದು ನಿರಾಳತೆ, ಒಂದು ಜನ ಖಂಡಿತವಾಗ್ಲೂ ಸಿನಿಮಾಗಳ ಮೇಲೆ ಇಡ್ತಾ ಇರುವಂಥ ಪ್ರೀತಿ ಇದೆ ಗೊತ್ತಾ. ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ಅವರಿರೋ ಜಾಗಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವಂಥ ಯೋಜನೆ ನಮಗೆ. ಒಳ್ಳೆ ಶುಭ ಸೂಚನೆ. ಯಾಕೆಂದರೆ ಹೋದ ವರ್ಷ ಭಾಳ ಸಿನಿಮಾಗಳು ಅದನ್ನೆಲ್ಲ ಕಚ್ಚಿತ್ತವೆ. ಪ್ರಾರಂಭದಲ್ಲೇ ಒಂದು ಶುಭ ಸೂಚನೆ ನಿಮ್ಮ ಸಿನಿಮಾ ಇಂದ ಏನು ನನಗೇನೆಂದರೆ, ನಾನಿದ್ದೀನಿ ಈ ಸಿನಿಮಾದಲ್ಲಿ ಅಂತಲ್ಲ, ಈ ಸಿನಿಮಾ ಅಂತ ಅಲ್ಲ, ಯೂಶಲಿ ಒಬ್ಬ ನೋಡುಗನಾಗಿ ಕೂಡ, ಚಿತ್ರರಂಗವನಾಗಿ ಕೂಡ ಆಗು ಹೋಗುಗಳ ವಿಚಾರವಾಗಿ ನಮಗೊಂದು ಗಮನ ಇದ್ದೇ ಇರುತ್ತೆ. ಈ ಪಿಕ್ಚರ್ ಹೆಂಗಾಯಿತು, ಆ ಸಿನಿಮಾ ಹೆಂಗಾಯಿತು, ವರ್ಷನ ಹೆಂಗೆ ಮುಗಿಸ್ತಾ ಇದ್ದೀವಿ, ವರ್ಷನ ಹೆಂಗೆ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದು. ನನಗೆ ನೋಡಿ 2025 10ನೇ ತಾರೀಕು ಅದು ಕರೆಕ್ಟಾಗಿ ನಾವು, ಆಮೇಲೆ ನಮಗೆ ಗೊತ್ತಿಲ್ಲ ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಎಂಥ ಕಾಕತಾಳೀಯ ನೋಡಿ ಅದು. ನಾವು ಏನು ಅಂದ್ಕೊಂಡೇ ಇದ್ದಲ್ಲ. ರಿಲೀಸ್ ಪ್ಲ್ಯಾನ್ ಮಾಡಿ ಒಂದೂವರೆ ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ವಾ, 1.5 ತಿಂಗಳ ಹಿಂದೆ ಏನಾಗಿರುತ್ತೆ, 1.5 ತಿಂಗಳ ಹಿಂದೆ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ 10ನೇ ತಾರೀಕು ವೈಕುಂಠ ಏಕಾದಶಿ ಅಂತ. ಎಂಥ ಕೋಇನ್ಸಿಡೆನ್ಸ್ ಅಂತಂದರೆ, ವೈಕುಂಠದ ಬಾಗಿಲು ತೆಗೆದಿರುತ್ತಂತೆ. ನನಗೆ ಯಾರೋ ದುಮ್ಮನಂತೆ ನನಗಿನ್ನೂ ಕೂಡ, ಏನಪ್ಪ ಎಂಥ ದಿವಸ ಬರ್ತಾ ಇದ್ದೀರಾ, ವೈಕುಂಠ ಏಕಾದಶಿ ದಿವಸ ಅಂತ. ನನಗೆ ನಾವು ದೇವರನ್ನ ಅಂದ್ಕೊಂಡು ಮಾಡಿದ್ದಲ್ಲ ಅದು. ನಾವು 1.5 ತಿಂಗಳ ಹಿಂದೆ ನಮಗೆ ಅದು ವೈಕುಂಠ ಏಕಾದಶಿ ಅಂತಲೂ ನಮಗೆ ಗೊತ್ತಿರಲಿಲ್ಲ ಅದು. ನೋಡಿ, ಅದು ದೇವರು ಅನುಗ್ರಹ. ಎಲ್ಲ ನಾನು ಎಷ್ಟು ಸಲ ಹೇಳ್ತಾ ಇರ್ತೀನಿ ನವನಿತ್ಗೂ ಕೂಡ, ದೇವರು ನಮ್ಮ ಜೊತೆಲಿ ಇದ್ದಾನೆ ರೀ ಅಂತ ಅನ್ನೋದಕ್ಕೆ ವೈಕುಂಠ ಏಕಾದಶಿ ದಿವಸ ಕನ್ನಡ ಚಿತ್ರರಂಗದ ಮೊದಲನೆಯ ವಾರ ಅಂದರೆ ಶುಕ್ರವಾರ ಪ್ರಾರಂಭ ಆಗುತ್ತೆ. ಇವತ್ತು ವೈಕುಂಠದ ಬಾಗಿಲು ತೆಗೆದಿರುತ್ತೋ ಅವತ್ತು ಅಂತನ್ನುವಂಥ ಇದು. ಭಗವಂತ ನಮ್ಮ ಜೊತೆಲಿದ್ದಾನೆ ಅಂತಂದರೆ ನಮ್ಮ ಇಡೀ ಚಿತ್ರರಂಗದ ಮೇಲೆ ಇದ್ದಾನೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆಯ ಸೂಚನೆ 10ನೇ ತಾರೀಕು ಭಗವಂತ ಕೊಟ್ಟಿರುವಂಥದ್ದು. ನನಗೇನೋ ಒಂದು ಚಿಕ್ಕ ಇಂಟ್ಯೂಷನ್ನು, ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳು ಸಿಗುತ್ತೆ ಅಂತನ್ನುವಂಥದ್ದು, ಆಗುತ್ತೆ ಅಂತನ್ನುವಂಥ ಒಂದು ಚಿಕ್ಕ ಇಂಟ್ಯೂಷನ್ ನನ್ನ ತಲೆಯಲ್ಲಿ ಯಾವಾಗಲೂ, ಅದು ಹೃದಯದಲ್ಲಿ ಬೇರೆ ನನಗೆ ಅನ್ನಿಸ್ತಾ ಇರೋವಂಥದ್ದು. ಖಂಡಿತವಾಗ್ಲೂ ಅದು ನಿಜ ಆಗಲಿ. ಮುಂಬರುವ ಸಿನಿಮಾಗಳು ಕೂಡ, ಅಂದರೆ ನನಗೆ ಹೇಳ್ತಾ ಇರೋದು ಲೈನಪ್ಸ್ ಇದೆಯಲ್ಲ ಕನ್ನಡ ಚಿತ್ರರಂಗದ ಲೈನಪ್ಸು, ಭಾಳ ಒಳ್ಳೆ ಲೈನಪ್ಸ್ ಇದೆ. ಮೊನ್ನೆ ಯಾರೋ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ರು ಈ ನಿಟ್ಟಿನಲ್ಲಿ. ಯಾವ್ಯಾವ ಸಿನಿಮಾಗಳು ನಿರೀಕ್ಷೆ ಇರುವಂಥ ಸಿನಿಮಾಗಳು, ಎಷ್ಟು ಸಿನಿಮಾಗಳು ಬರ್ತಾ ಇದ್ವಿ. ನಾನು ಆರ್ಡರ್ ನೋಡ್ತಾ ಹೋಗ್ತಾ ಇದ್ದೆ. ನನಗೆ ಅಂದ್ಕೊಂಡೆ ಅವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಎಷ್ಟು ಹಿಟ್ ಸಿನಿಮಾಗಳು 2025 ಆಗುತ್ತೆ ಅಂತ ಅನ್ನುವಂಥದ್ದು. ಅದಾಗಲಿ, ಭಗವಂತ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ನಂಬಿಕೆ. ಈ ಸಿನಿಮಾದಲ್ಲಿ 2 ಪಾತ್ರ